ಕೊಟ್ಟುಕಾಲಿ ಇದು ಒಂದು ಡ್ರಾಮಾ ಮತ್ತೆ ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿದಂತ ಸಿನಿಮಾ. ಇದರ ಡೈರೆಕ್ಟರ್ PS ಶ್ರೀನಿವಾಸ್ ವಿರುದ್ಧ ಇದು ಎರಡನೇ ಸಿನಿಮಾ. ಒಂದು ಒಳ್ಳೆ ಸ್ಟೋರಿ ಜೊತೆ ಮುಂದೆ ಬಂದಿದ್ದಾರೆ. ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ದು ಶಿವಕಾರ್ತಿಕೇಯನ್ ಪ್ರೊಡಕ್ಷನ್. ಎಲ್ಲಾ ಸೀನ್ಸ್, ಇವೆಂಟ್ಸ್, ಕಾನ್ಫ್ಲಿಕ್ಟ್ಸ್ ತುಂಬಾ ರಿಯಲಿಸ್ಟಿಕ್ ಆಗಿದಾವೆ. ಇನ್ನು ಈ ಸಿನಿಮಾ ಫೋಟೋ ಸಿನಿಮಾನ ನೆನ್ಪು ಮಾಡುತ್ತೆ, ಬಟ್ ಸ್ಟೋರಿ ಬೇರೆ. ಇನ್ನು ಇದರ ಪ್ಲಾಟ್, ಮೀನಾ ಅನ್ನುವ ಹುಡುಗಿ ಪಾಂಡಿ ಅನ್ನುವ ಹುಡುಗನಿಗೆ ಮಾತು ಕೊಟ್ಟಿರ್ತಾಳೆ ಮದುವೆ ಆಗ್ತೀನಿ ಅಂತ. ಪಾಂಡಿ 2 ವರ್ಷ ಕೆಲ್ಸಕ್ಕೆ ಅಂತ ಬೇರೆ ಊರಿಗೆ ಹೋಗಿರ್ತಾನೆ. ಆ 2 ವರ್ಷದಲ್ಲಿ ಮೀರಾ ಲೋವರ್ ಕ್ಯಾಸ್ಟ್ ಹುಡುಗನನ್ನ ಲವ್ ಮಾಡಿ ಓಡಿ ಹೋಗಲು ಪ್ರಯತ್ನಿಸಿರ್ತಾಳೆ. ಮನೆಯವರು ಅವಳಿಗೆ ಮಾಟ ಮಾಡಿಸಿ ಅವಳ ಜಾತಿಯಿಂದ ಹೊರೋಗೋ ತರ ಮಾಡಿದಾನೆ ಅಂತ ಅವಳನ್ನ ಹಿಡಿದು ಮನೆಯಲ್ಲಿ ಹಾಕಿರ್ತಾರೆ. ಅವಳು ಡಿಪ್ರೆಷನ್ ಮತ್ತೆ ಅಡಮಿಟ್ ಹುಡುಗಿಯಾಗಿರ್ತಾಳೆ. ಹುಡುಗಿಯ ಮನೆಯವರು, ಪಾಂಡಿ ಮನೆಯವರು ಸೇರಿ ಅವಳನ್ನ ಹಠಮಾರಿತನವನ್ನ ಆ ಹುಡುಗನನ್ನ ಮರೆತು ಹೋಗಲು ಸಿಆರ್ ಅನ್ನುವ ಮಂತ್ರವಾದಿಯ ತರ ಕರೆದೊಯ್ಯುತ್ತಾರೆ. ಇದು ಇದರ ಪ್ಲಾಟ್ ಪಾಯಿಂಟ್. ಇದರಲ್ಲಿ ಕತೆ ಶುರುವಾಗೋದು ಅವಳನ್ನ ಮನೆಯಿಂದ ಸಿಆರ್ ಹತ್ರ ಕರೆದೊಯ್ಯುವಾಗ. ಇದರ ಮಧ್ಯದಲ್ಲಿ ಇದ್ದಂತ ಸೀನ್ಸ್, ಕೆಲವು ಇವೆಂಟ್ಸ್ ಫನ್ನಿಯಾಗಿ ಮತ್ತೆ ಸೀರಿಯಸ್ ಆಗಿ ಇದಾವೆ. ಕ್ಯಾರೆಕ್ಟರ್ಸ್, ಪಾಂಡಿ ತುಂಬಾ ಫಿಯರ್ಲೆಸ್ ಅಂಡ್ ರಿಯಲಿಸ್ಟಿಕ್ ಆಗಿ ತೋರಿಸಿದಂತ ಕ್ಯಾರೆಕ್ಟರ್. ಅಂಡ್ ಮೀನಾ ಕಾಮ್ ಅಂಡ್ ಸೈಲೆಂಟ್ ಆಗಿ ಏನೇ ಮಾಡಿದ್ರು ಬೆದರದ ಗೊಂಬೆ ತರ ತೋರಿಸಿದ್ದಾರೆ. ಇನ್ನು ಅವರ ಟ್ರಾನ್ಸ್ಫರ್ಮ್ ಅಂತೂ ಮೆಚ್ಚಲೇಬೇಕು. ಕಲ್ಕಿ ಸಿನಿಮಾದಲ್ಲಿ ಕೈರಾ ಅನ್ನೋ ಕ್ಯಾರೆಕ್ಟರ್ ಜೊತೆ ಒಂದು ರೀತಿಯಲ್ಲಿ ಕಾಣುತ್ತಾರೆ, ಬಟ್ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರೇ ಅನ್ನೋದು ಅಷ್ಟು ಈಸಿಯಾಗಿ ಗುರ್ತಿಸೋಕ್ಕಾಗಲ್ಲ. ಇದರಲ್ಲಿದ್ದ ಪ್ರತಿ ಕ್ಯಾರೆಕ್ಟರ್ 100% ಎಫರ್ಟ್ ಇಟ್ಟು ಆಕ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಎಂಡ್ ಅಲ್ಲಿ 4 ಮಿನಿಟ್ಸ್ ಸೀನ್ ಇದೆ. ಅದು ನೋಡಿದ್ಮೇಲೆ ಎಂಡ್ ಕಾರ್ಡ್ ಬೀಳುತ್ತೆ. ಅದರಲ್ಲಿ ಅವರು ಹೀಗೆ ಮೆನ್ಷನ್ ಮಾಡಿದ್ದಾರೆ, ದಿ ಎಂಡ್ ಆಫ್ ದಿಸ್ ಜರ್ನಿ ಈಸ್ ಇನ್ ಯುವರ್ ಹ್ಯಾಂಡ್ ಹೇಳಿ ಒಂದು ಪ್ರಶ್ನೆ ತರ ಬಿಟ್ಬಿಡ್ತಾರೆ. ವಾಯ್ಸ್ ಎಡಿಟ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು ಬಳಸಿಲ್ಲ ಅನ್ಸುತ್ತೆ. ಎಲ್ಲ ನ್ಯಾಚುರಲ್ ಆಗಿ ಬಂದಿರೋದು. ಸ್ಟೋರಿ ಜೊತೆ ಲೊಕೇಶನ್ ಮೂವ್ ಆಗುತ್ತೆ. ಒಂದು ರೀತಿ ಟ್ರಾವೆಲಿಂಗ್ ಅನ್ಕೋಬಹುದು. 140 ಮಿನಿಟ್ಸ್ ಬೋರಿಂಗ್ ಅನ್ಸೋದಿಲ್ಲ. ಸಿನಿಮಾ 40 ಮಿನಿಟ್ಸ್ ಆಗೋವರೆಗೂ ಇದರ ಪ್ಲಾಟ್ ಪಾಯಿಂಟ್ ನನಗೆ ಅರ್ಥ ಆಗ್ಲಿಲ್ಲ. ಒಂದು ಜಗಳ ಆದ್ಮೇಲೆ ಅರ್ಥ ಆಗ್ತಾ ಬಂತು. ಓಕೆ ಗಾಯ್ಸ್, ನನ್ಗೆ ಅನ್ಸಿರೋದನ್ನ ನಾನು ಹೇಳಿದ್ದೀನಿ. ನಿಮ್ಗೆ ಏನ್ ಅನ್ಸಿದೆ ಅನ್ನೋದು ಕಮೆಂಟ್ ಮಾಡಿ. ಮತ್ತೆ ಮುಂದೊಂದು ವಿಡಿಯೋದಲ್ಲಿ ಸಿಗೋಣ.